ಚನ್ನಗಿರಿ ಪೊಲೀಸ್ ಠಾಣೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸಿದವರಿಗೆ ತಕ್ಕ ಶಿಕ್ಷೆಯಾಗಬೇಕು, ಜೊತೆಗೆ ಅವರನ್ನ ಗಡೀಪಾರು ಮಾಡುವಂತೆ ಆಗ್ರಹಿಸಿದರು. ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪ್ರತಿಭಟನೆ. ಊಟಿಗೆ ಕತ್ತಿರಬೇಕು, ನೀನು ಹಾಕಿರುವ ಯೂನಿಫಾರ್ಮಿಗೆ ಒಂದು ತಾಕತ್ತಿರಬೇಕು. ಕಲ್ಲು ತೂರಾಟ ನಡೆಸಿ ಪೊಲೀಸರ ಮೇಲೆ ದೌರ್ಜನ್ಯ ನಡೆಸಿದ್ದು ಖಂಡನೀಯ. ಆರೋಪಿಗಳನ್ನು ಗಡೀಪಾರು ಮಾಡುವಂತೆ ಪ್ರತಿಭಟನಾಕಾರರ ಪಟ್ಟು. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆಂದು ಕರೆದುಕೊಂಡ ಬಂದ ವ್ಯಕ್ತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉದ್ರಿಕ್ತ ಗುಂಪು ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದರಿಂದ 7 ವಾಹನಗಳು ಜಖಂಗೊಂಡು 11 ಜನ ಪೊಲೀಸರು ಗಾಯಗೊಂಡಿದ್ದರು. ಈ ಪ್ರಕರಣದಿಂದಾಗಿ ಇಡೀ ಚನ್ನಗಿರಿ ಪಟ್ಟಣವೇ ಆತಂಕಕ್ಕೆ ಒಳಗಾಗಿತ್ತು. ಇದೀಗ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಅವರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಒಂದು ಕೋಮಿನವರು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿ ವಾಹನ ಜಖಂಗೊಳಿಸಿ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ದು, ಆರೋಪಿಗಳನ್ನು ಬಂಧಿಸಿ ತಕ್ಕ ಶಿಕ್ಷೆ ನೀಡುವುದರ ಜೊತೆಗೆ ಅವರನ್ನು ಗಡೀಪಾರು ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಮೊನ್ನೆ ಗಲಾಟೆ ನಡೆದಿದೆ. ಮುಸ್ಲಿಂ ಗೂಂಡಾಗಳು ಪೊಲೀಸ್ ಠಾಣೆ ಮೇಲೆ ಕಲ್ಲು ಎಸೆದು ಎಲ್ಲ ಜಖಂ ಮಾಡಿದ್ದಾರೆ ಹಾಗೂ ಸಾರ್ವಜನಿಕ ಆಸ್ತಿಗಳನ್ನು ಹಾಳು ಮಾಡಿದ್ದಾರೆ. ಅವರನ್ನೆಲ್ಲ ಗೂಂಡಾ ಕಾಯ್ದೆ ಅಡಿ ಬಂಧಿಸ್ಬಿಟ್ಟು ಹಿಂದೂ ಸಮಾಜ ನೆಮ್ಮದಿಯಿಂದ ಬಾಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹಿಂದೂ ಸಮಾಜವೇ ಇದನ್ನು ಕೈಗೆತ್ಕೊಂಡು ಅದಕ್ಕೇನು ಮಾಡಬೇಕು ಆ ಕೆಲಸವನ್ನು ಮಾಡುತ್ತೆ ಅಂತ ನಾನು ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಇವತ್ತು ಪ್ರತಿಭಟನಾ ಇತ್ತು, ಮೆರವಣಿಗೆ ಮಾಡಿ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಬಂದಿದ್ದರು. ಎಲ್ಲ ನಮ್ಮ ಹಿರಿಯರು, ಸತೀಶ್ ಪೂಜಾರವರು ಎಲ್ಲ ನಾವುಗಳು ವಿಚಾರಗಳನ್ನು ತಿಳಿಸಿದ್ದೀವಿ. ನಮ್ಮ ಒಂದು ಮನವಿಗೆ ಇಷ್ಟು ಹಿಂದೂ ಸಮಾಜ ಜಾಗೃತಿ ಆಗಿದೆ ಅಂತ ಹೇಳಿದ್ರೆ ಇದು 97 ವರ್ಷದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಫಲ. ಇದು ಇವತ್ತು ಫಲ ಕೊಟ್ಟಿದೆ. ಇದು ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ ಆಗಿದೆ. ನಾವು ನಮ್ಮ ಮನದ ನೋವನ್ನು ತಹಸೀಲ್ದಾರ್ ಸಾಹೇಬರಿಗೆ ತಿಳಿಸಿದ್ದೀವಿ. ಅವ್ರ ಮೂಲಕ ಸರ್ಕಾರದ ಮಟ್ಟಕ್ಕೆ ಹೊಂದಿದೆ. ಈ ಎಲ್ಲ ಕಿಡಿಗೇಡಿಗಳನ್ನು ಬಂಧಿಸಿಬಿಟ್ಟು ಅವರ ಆಸ್ತಿಗಳನ್ನು ಮಟ್ಟುಗೋಲು ಹಾಕ್ಕೋಬೇಕು, ಅವರ ಮನೆ ಜಮೀನುಗಳನ್ನು ಮಟ್ಟುಗೋಲು ಹಾಕ್ಕೋಬೇಕು, ಅವರಿಗೆ ಗೂಂಡಾ ಕಾಯ್ದೆ ಅಡಿ ಕೇಸ್ ಮಾಡಿಬಿಟ್ಟು ಗಡೀಪಾರು ಮಾಡಬೇಕು ಅಂದ್ಬಿಟ್ಟು ನಾನು ಸರ್ಕಾರನ ಕೇಳ್ಕೊತೀನಿ. ಚನ್ನಗಿರಿಯ ಇತಿಹಾಸದಲ್ಲಿ ಇದೇ ಮೊಟ್ಟಮೊದಲ ಬಾರಿಗೆ ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆದಿದ್ದು, ನಮಗೆ ರಕ್ಷಣೆ ಕೊಡುವ ಪೊಲೀಸರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಒಂದು ಕೋಮನ್ನು ಓಲೈಸುವ ಕೆಲಸ ಮಾಡುತ್ತಿದ್ದು, ಅದನ್ನು ಬಿಡಬೇಕೆಂದ ಪ್ರತಿಭಟನಾಕಾರರು ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿದವರು ಮುಂದಿನ ದಿನಗಳಲ್ಲಿ ನಮ್ಮ ಮನೆಗಳ ಮೇಲೆಯೂ ದೌರ್ಜನ್ಯ ನಡೆಸಿದ್ರೂ ಸಂದೇಹವಿಲ್ಲ. ಇನ್ನಾದರೂ ಸರ್ಕಾರ ಓಲೈಕೆ ರಾಜಕಾರಣ ಮಾಡುವುದನ್ನು ಬಿಟ್ಟು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ನೀಡುವ ಕೆಲಸ ಮಾಡಬೇಕೆಂದರು. ಈ ಹಿಂದೆಯೂ ಸಹ ಇಂಥ ಘಟನೆಗಳು ಆಗಿಂದಾಗ ಆಗಿದ್ದು, ಆದರೆ ಅಲ್ಪಸಂಖ್ಯಾತರ ಓಲೈಕರಣದಿಂದ ಇವು ಯಾವೂ ಸಹ ಹೊರಗೆ ಬರಲಿಲ್ಲ. ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಕೆಜೆಹಳ್ಳಿ ಡಿಜೆಹಳ್ಳಿಯ ಪ್ರಮಾದದಲ್ಲಿ ಆಗಬೇಕಿತ್ತು. 7 ವಾಹನಗಳನ್ನು ಅವರೇನು ಕೆಡುತ್ತಾರೆ, ಅದರ ಮೇಲೆ ಪೆಟ್ರೋಲನ್ನು ಸಹ ಸುರಿದರು. ಆದರೆ ಬೆಂಕಿ ಹಚ್ಚುವುದರೊಳಗಾಗಿ ಲಾಠಿ ಚಾರ್ಜಿಗೆ ಹೆದರಿ ಹೋದರು. ಆದರೆ ನಾವು ಈ ಹಿಂದೆ ನೋಡಬೇಕಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಸರ್ಕಾರ ಬಂದಾಗ ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ಅಲ್ಪಸಂಖ್ಯಾತರು ಮಿತಿ ಮೀರಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅದು ಪೊಲೀಸ್ ಠಾಣೆಗೆ ನುಗ್ಗೋದಿರ್ಬೋದು, ಹಿಂದೂಗಳ ಮೇಲಿನ ಹತ್ಯೆ ಇರ್ಬೋದು. ಕಾಂಗ್ರೆಸ್ ಅವರಿಗೆ ನಾವು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ, ಅಖಂಡ ಶ್ರೀನಿವಾಸ್ ಮತ್ತು ಮೊನ್ನೆ ನೇಹನ ಪ್ರಕರಣ ಏನಾಯಿತು, ಇವುಗಳು ಮುಂದೆ ನಿಮ್ಮ ಮನೆಗೂ ಆಗ್ತಕ್ಕಂಥ ಘಟನೆಗಳು. ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಬಿಟ್ಟು ಈ ರಾಷ್ಟ್ರದ ಕಾನೂನಿನ ಅಡಿಗೆ ಅವರಿಗೆ ತೀವ್ರವಾದ ಶಿಕ್ಷೆಯನ್ನು ಕೊಡುವುದರ ಮೂಲಕ ಈ ದೇಶದ ಕಾನೂನಿನನ್ನು ಅವರಿಗೆ ಗೌರವಿಸುವುದನ್ನು ಕಲಿಸಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೆ ನಮ್ಮ ಆಗ್ರಹ. ಪೊಲೀಸ್ ಸ್ಟೇಷನ್ ನುಗ್ಗಿ ದೌರ್ಜನ್ಯ ಮಾಡೋದು ಇತಿಹಾಸದಲ್ಲಿ ಮೊದಲೇ ಇದು. ನಾನು ಕಂಡಂಗೆ ನಮಗೆ ರಕ್ಷಣೆ ಕೊಡುವಂಥ ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದ್ರೆ ಏನಂತ ಅರ್ಥ? ಅದು ಅಲ್ಲೇ ವ್ಯಾನ್ಗಳನ್ನ ಲೂಟಿ ಮಾಡೋದು, ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದು, ಇದು ಭಾಳ ದೌರ್ಜನ್ಯದ ಒಂದು ಪರಮಾವಧಿ ಆಗ್ಬಿಟ್ಟಿದೆ ಇದು ದೇಶದಲ್ಲಿ. ಇಲ್ಲೇ ಅಲ್ಲ, ಇಡೀ ದೇಶದಲ್ಲೇ ಪರಮಾವಧಿ ಆಗಿದೆ ಇದು ಕಾರಣ ಭ್ರಷ್ಟ ಅಧಿಕಾರಿಗಳು ಕಾರಣ ಇದಕ್ಕೆ. ನಾನು ಭ್ರಷ್ಟ ಅಧಿಕಾರಂಗಿದ್ದು ಚೆನ್ನಾಗಿದ್ರೆ ಅವ್ರು ಯಾಕೆ ನಾ ಎದುರ್ತೀನಿ?
ಇವರು ಭ್ರಷ್ಟಾಚಾರ ಕಾರಣ ಏನು? ರಾಜಕಾರಣಿಗಳು ಇವ್ರ ಹತ್ರ ದುಡ್ಡಿಸ್ಕೊಂತಾರೆ, ಪೊಲೀಸರು ನಮ್ಮ ಜನಗಳ ಹತ್ರ ದುಡ್ಡಿಸ್ಕೊಂತಾರೆ. ಭ್ರಷ್ಟ ಕೆಲಸಗಳಿಗೆ ಎಲ್ಲಕ್ಕೂ ಸಪೋರ್ಟ್ ಮಾಡ್ತಾರೆ. ಇವತ್ತು ಬೇಕಾದಷ್ಟು ಗೋತೆ ಆಗ್ತೈತೆ, ಚನ್ನಗಿರಿಯಲ್ಲಿ ಮಟ್ಕ ಆಗ್ತೈತೆ, ದೌರ್ಜನ್ಯ ಆಗ್ತೈತೆ. ಇವತ್ತು ಹಿಂದೂಗಳು ನಾವು ಸ್ಟ್ರೈಕ್ ಮಾಡ್ತೀವಿ, ಒಂದು ಭಾಷಣ ಮಾಡ್ಬಿಡ್ತೀವಿ, ಹೋಗ್ಬಿಡ್ತೀವಿ. ಒಟ್ಟಿನಲ್ಲಿ ಉದ್ರಿಕ್ತಗೊಂಡಿದ್ದ ಚನ್ನಗಿರಿ ಇದೀಗ ತಣ್ಣಗಾಗಿದ್ದು, ಪೊಲೀಸರು 25 ಜನರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಎಂಟ್ರಿ ಕೊಟ್ಟಿದ್ದು, ಮರಣೋತ್ತರ ಪರೀಕ್ಷೆ ನಂತರವಷ್ಟೇ ಆದಿಲ್ ಸಾವಿನ ಸತ್ಯ ಹೊರಬರಬೇಕಿದೆ.